कैसे हो दीदी? आज हम वेलफेयर जा रहे हैं। देखो पार्टी कितना में। गोरी है दीदी। आप कहाँ से हो दीदी? हरियाणा से। हरियाणा से। देखो हम दोनों ನಮಗೆ ಇಬ್ಬರಿಗೂ ಎಷ್ಟು ಡಿಫ್ರೆನ್ಸ್ ಐತೆ. ओके ಓಕೆ ಬಾಯ್. ನಮಗೆ ಇವತ್ತು ಅವಾರ್ಡ್ ಡೇ ಫಂಕ್ಷನ್ ಇದೆ, ಸೊ ಹೋಗ್ತಾ ಇದ್ದೀವಿ. वेलफेयर चल रहे हैं। इधर कोई सभी भी से नहीं है. मिलेंगे। इधर हम दो ಫ್ಯಾಮಿಲಿ ಇतना है. ನಾವಿಬ್ಬರು ಹೋಗ್ತಾ ಇದ್ದೀವಿ. ಇಬ್ಬರೇ ಇರೋದು ಆ್ಯಕ್ಚುಲಿ, ಇವಾಗ ಯಾರೂ ಇಲ್ಲ. ದೀದಿ ರೆಡಿಯಾಗಿ ಸ್ಯಾರಿ ಪಿನ್ ಹಾಕುವಂತ ಬಂದಿದ್ರು, ಸೊ ಆಗ್ತಿದ್ದೆ. ಇಬ್ಬರು ಇವಾಗ ಗಾಡಿ ವೆಯ್ಟ್ ಮಾಡ್ತಾ ಇದೆ, ಹೋಗ್ಬೇಕು. ಅಭಿ ತಕ್ ಗರ್ಮಿ ज़्यादा है. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾನುಭೂಯಿ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಏನಪ್ಪ ಅಂತ ಅಂದರೆ, ನಮ್ಮ ಯೂನಿಟ್ ಏನಿದೆ, ಯೂನಿಟ್ ಅಂತ ಅಂದರೆ ನಮ್ಮದು ಗ್ರೂಪ್ ಒಟ್ಟಿಗೆ ಎಲ್ಲ ಫ್ಯಾಮಿಲಿ ಮತ್ತು ನಮ್ಮನೆಯವರು ಡ್ಯೂಟಿ ಮಾಡೋದು, ಅದು ಆರ್ಮಿದು ಏನು ಒಂದು ಗ್ರೂಪ್ ಇರುತ್ತೆ, ಅದು ಫುಲ್ಲು ಒಂದು ಯೂನಿಟ್ಟು. ಒಂದು ಪ್ರೋಗ್ರಾಮ್ ಇತ್ತು. ಪ್ರೋಗ್ರಾಮ್ಗೆ ಫ್ಯಾಮಿಲೀಸ್ಗೆಲ್ಲ ಇನ್ವೈಟ್ ಮಾಡಿದ್ರು. ಎಸ್ಪೆಷಲಿ ಫ್ಯಾಮಿಲಿ ಮಾತ್ರ, ಲೇಡೀಸ್ ಮಾತ್ರ. ಆ್ಯಕ್ಚುಲಿ ಹೋಗಿದ್ದಾಗ ಅಲ್ಲಿ ಅವಾರ್ಡ್ ಡೇ ಸೆಲೆಬ್ರೇಷನ್ ಇತ್ತು. ಅವಾರ್ಡ್ ಡೇ ಅಂತ ಅಂದರೆ ಏನಪ್ಪ ಅಂತ ಕೇಳೋದಾದರೆ, ಆರ್ಮಿ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ. ಇದು ಎಸ್ಪೆಷಲಿ ಆರ್ಮಿ ವೈಫ್ ಯಾರು ಇರ್ತಾರೆ ಅವರಿಗೆ ಅಂತ ಆರ್ಗನೈಸ್ ಮಾಡಿರೋ ಅಂಥ ಪ್ರೋಗ್ರಾಮು. ಇನ್ ಕೇಸ್ ನಮ್ಮದು ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಾವು ಆರಾಮಾಗಿ ಶೇರ್ ಮಾಡ್ಬೋದಾಗಿತ್ತು. ನಮ್ಮ ಜರ್ನಿ ಯಾವ ರೀತಿ ಇತ್ತು, ನಮ್ಮ ಮನೆಯವ್ರು ಡ್ಯೂಟಿಗೆ ಬಂದಾಗ ಆಗಿರೋ ಅಂಥ ಎಕ್ಸ್ಪೀರಿಯೆನ್ಸ್ಗಳು. ಇನ್ ಕೇಸ್ ರಿಟೈರ್ಡ್ ಆಗಿದೆ ಅಂದರೂ ಕೂಡ ಅವರು ಸರ್ವಿಸಲ್ಲಿದ್ದಾಗ ಅವ್ರ ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇತ್ತು ಅಂತ. ಆ ಸ್ಟೇಜ್ ಏನಿರುತ್ತೆ ಅದು ಅವತ್ತಿನ ದಿನ ಲೇಡೀಸ್ದೇ ಆಗಿರುತ್ತೆ. ಲೇಡೀಸ್ ಲೈಫಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಶೇರ್ ಮಾಡ್ಬೋದಾಗಿತ್ತು ಅವತ್ತಿನ ದಿನ. ಮತ್ತು ಏನೇನು ಆ್ಯಕ್ಟಿವಿಟೀಸ್, ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತೆ ಅದೆಲ್ಲದಕ್ಕೂ ಕೂಡ ಪರ್ಮಿಷನ್ ಇತ್ತು. ಚೆನ್ನಾಗಿತ್ತು ಆ್ಯಕ್ಚುಲಿ ಪ್ರೋಗ್ರಾಮು. ಈ ಪ್ರೋಗ್ರಾಮಲ್ಲಿ ನನಗೂ ಕೂಡ ಸರ್ಟಿಫಿಕೇಟ್ ಸಿಕ್ತು. ನಿಜ ತುಂಬ ಖುಷಿ ಅಂತ ಅನಿಸುತ್ತೆ. ಆಫೀಸರ್ಸ್ ಮ್ಯಾಮ್ ಹತ್ರ ಆ್ಯಕ್ಚುಲಿ ಸರ್ಟಿಫಿಕೇಟ್ ತೊಗೋಬೇಕು ಅಂತಂದ್ರೇ ಪ್ರೌಡ್ ಮೂಮೆಂಟ್ ಆ್ಯಕ್ಚುಲಿ. ಎಷ್ಟು ಖುಷಿ ಅಂತ ಅನಿಸುತ್ತೆ ಅಂತ ಅಂದರೆ, ಕರ್ನಾಟಕದಿಂದ ಬೇರೆ ಸ್ಟೇಟಿಗೆ ಬಂದು ಅಲ್ಲಿ ಆರ್ಮಿ ರಿಲೇಟೆಡ್, ಆರ್ಮಿ ಸ್ಟೇಜಲ್ಲಿ ಒಂದು ಸರ್ಟಿಫಿಕೇಟು ಇಸ್ಕೊತೀವಿ ಅಂತಂದರೆ ತುಂಬಾ ಖುಷಿ ಆಗುತ್ತೆ. ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಿದ್ನಲ್ಲ, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಸ್ಟೂಡೆಂಟ್ ಯಾರ್ಯಾರಿದ್ರು ಅವರಿಗೆಲ್ಲ ಸರ್ಟಿಫಿಕೇಟ್ ಕೊಟ್ಟರು. ಇದು ನಮಗೆ ಗೊತ್ತಿರಲಿಲ್ಲ. ನಾನು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಅಡ್ಮಿಷನ್ ಆಗೋದಕ್ಕೂ ಮುಂಚೆನೇ ಇದೇ ಫಸ್ಟ್ನೇ ಬ್ಯಾಚ್ ಆ್ಯಕ್ಚುಲಿ. ಒಂದು ಸತಿ ಹಿಂಗೆ ವೆಲ್ಫೇರಲ್ಲಿ ಮಾತಾಡಬೇಕಾದ್ರೆ ಯಾರಿಗಾದ್ರೂ ಏನಾದ್ರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ನೇಮ್ ಕೊಡಿ, ನಾವು ಅದಕ್ಕೆ ಕಲಿಯೋದಕ್ಕೆ ಯಾವ ರೀತಿ ಏನೇನು ಪ್ರೊಸೆಸ್ ನಾವು ಸ್ಟಾರ್ಟ್ ಮಾಡ್ತೀವಿ, ನೀವು ನೇಮ್ ಕೊಡಬೇಕಷ್ಟೇ ಅಂತ ಅಂದರು. ನನಗೆ ಆ್ಯಕ್ಚುಲಿ ತುಂಬ ದಿನದಿಂದ ಅನಿಸ್ತಾ ಇತ್ತು ಎಲ್ಲಾದರೂ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇದ್ದರೆ ಹೋಗೋಣ ಹಾಗೆ ಹೀಗೆ ಅಂತ. ನಮ್ಮ ಪಂಜಾಬಲ್ಲಿ ಇದ್ನಲ್ಲ, ಪಂಜಾಬಲ್ಲೂ ಕೂಡ ತುಂಬ ಸತಿ ಅಂದ್ಕೊಂಡು ಆಗಲಿಲ್ಲ, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಏನು ಸ್ಟಾರ್ಟ್ ಮಾಡಲಿಲ್ಲ, ಜಾಸ್ತಿ ಜನ ಆಗಲಿಲ್ಲ ಅಂತ. ಅದಕ್ಕೆ ಸುಮ್ಮನೆ ಆಗಿದೆ. ಬಟ್ ತುಂಬ ದಿನದಿಂದ ಕ್ಲಾಸ್ಗೆ ಹೋಗಬೇಕು, ಸ್ವಲ್ಪನಾದರೂ ಕಲ್ತ್ಕೊಬೇಕು ಅನ್ನೋದಿತ್ತು. ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಮೇ ಆಗಿದ್ದರಿಂದ ಸ್ವಲ್ಪ ಇಂಗ್ಲೀಷ್ ಕಲಿಬೇಕು ಅನ್ನೋದಿತ್ತು. ನಮಗೆ ಪ್ರೈಮರಿಲಿ ಒಬ್ಬರು ಪ್ರಸನ್ನ ಮಾಸ್ಟ್ರು ಅಂತ ಇದ್ದರು. ಅವರು ಇಂಗ್ಲೀಷ್ ತೊಗೊಳ್ಳೋರು. ಅವರು ನಾನು ಕಾಫಿ ರೈಟಿಂಗ್ ಎಲ್ಲ ಚೆನ್ನಾಗಿ ಬರೀವೆ ಮತ್ತು ಹ್ಯಾಂಡ್ ರೈಟಿಂಗ್ ಚೆನ್ನಾಗೋದು ಅನ್ನೋದಕ್ಕೋಸ್ಕರ ಹಂಗೆ ಅನ್ನೋರು. ನೀನು ಬರೀ ಬರೆದ್ರಾಗಲ್ಲ, ನೀವು ಓದಬೇಕು, ಕಲಿಬೇಕು ಅಂತ ಅನ್ನೋರು. ನನಗೆ ಅವಾಗ ಹಂಗಂತ ಅನ್ಸೋದು, ಅಲ್ವಾ ನಾವು ಓದಬೇಕಲ್ವಾ, ಕಲಿಬೇಕಲ್ವಾ ಅಂತ ಅನ್ಸೋದು. ಯಾರಾದರೂ ನಿಜ ಒಳ್ಳೆ ಚೆನ್ನಾಗಿ ಗೈಡ್ ಮಾಡ್ತಿದ್ದಾರೆ ಅಂತ ಅಂದರೆ ನಮಗೂ ಕೂಡ ಕಲಿಯೋದಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಮತ್ತು 8th 9th 10th ಒಬ್ಬರು ಕುಮಾರ್ ಸರ್ ಅಂತ ಇದ್ರು, ಅವರು ಕೂಡ ಗ್ರಾಮರೆಲ್ಲ ಹೇಳ್ಕೊಟ್ರು. ಇವಾಗ ನಮ್ಮ ಮೇಘನ ಮ್ಯಾಮ್ ಏನೇ ಕ್ವಶನ್ ಆನ್ಸರ್ ಕೇಳ್ತಾರೆ ಅದಕ್ಕೆ ನಾನು ಸ್ವಲ್ಪನಾದರೂ ಆನ್ಸರ್ ಮಾಡ್ತೀನಿ ಅಂತ ಅಂದರೆ ನಿಜ ನಮ್ಮ ಕುಮಾರ್ ಸರೇ. ಅದಕ್ಕೆ ಅವರು ಗ್ರಾಮರ್ ನನಗೆ ಏನೇನು ಬರ್ಸಿದ್ರು ಟೆನ್ಸಸ್ ಅದೆಲ್ಲ ಅವರು ಬರ್ಸಿದ್ದು, ನನ್ನ ಲೈನ್ ಹಾಕಿ ಟೆನ್ಸನ್ಸ್ ಎಲ್ಲ ಬರೆದಿದ್ದು ಅದು ಇನ್ನೂ ಕೂಡ ನೆನಪೈತೆ. ನನಗಿವಾಗ ಏನಾದರೂ ಸ್ವಲ್ಪ ಕಲಿಬೇಕು ಅಂತ ಮನಸ್ಸು ಬರುತ್ತೆ ಅಂತಂದರೆ ಅದಕ್ಕೆ ನಮ್ಮ ಟೀಚರ್ಸೇ ಕಾರಣ ಆಗಿರ್ತಾರೆ. ಮೇಯ್ನ್ ನಮಗೆ ಗೈಡ್ ಮಾಡೋರಿಲ್ಲ ಅಂತಲೇ ಎಷ್ಟೋ ಮಕ್ಕಳು ಹಿಂದುಳಿದಿರ್ತವೆ. ಈಗ ಮಕ್ಳಿಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಸರಿಯಾಗಿ ಗೈಡ್ ಮಾಡೋರಿಲ್ಲ ಅನ್ನೋದಕ್ಕೋಸ್ಕರ ಸರಿಯಾಗಿ ಇದು ಮಾಡಿರಲ್ಲ. ಮೇಯ್ನ್ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅದಕ್ಕಿಂತ ಹೆಚ್ಚಾಗಿ ಟೀಚರ್ಸೇ ಎಫರ್ಟ್ ಹಾಕ್ತಾರೆ. ನಿಜ ಟೀಚರ್ಸ್ ಅಂತೂ ಲೈಫ್ ಲಾಂಗ್ ಮರೆಯೋ ಆಗಿಲ್ಲ. ನನಗೂ ಕೂಡ ಅಲ್ಲೆಲ್ಲ ಸರ್ಟಿಫಿಕೇಟ್ ಕೊಡ್ತಿದ್ದಾರೆ ಅಂತ ಅಂದರೆ ನಿಜ ನಮ್ಮ ಟೀಚರ್ಸ್ ಎಲ್ಲ ಎಷ್ಟು ನೆನಪಾಗ್ತಿದ್ರು ಅಂತ ಅಂದರೆ, ಈ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೂ ನನಗೆ ಯಾವುದೇ ರೀತಿ ನಾನು ಪ್ರೀ ಪ್ಲ್ಯಾನ್ ಮಾಡಿ ಟೀಚರ್ಸ್ ಬಗ್ಗೆ ಮಾತಾಡಬೇಕು ಇದು ಯಾವುದೇ ರೀತಿ ಇಲ್ಲ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಡ್ಯೂಟಿ ಯಾವ ರೀತಿ ಏನು ಎಂಥ ಇಲ್ಲಿ ಪ್ರೋಗ್ರಾಮ್ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಮಾತಾಡಿ ವಾಯ್ಸ್ ಓವರ್ ಕೊಟ್ಟರೆ ಆಯಿತು ಅಂತ. ಬಟ್ ಇದೆಲ್ಲ ನೆನ್ಕೊಂಡು ನಮಗೆ ಟೀಚರ್ಸ್ ಎಲ್ಲ ನೆನಪು ಬಂದರು. ನನಗೆ 1 to ಡಿಗ್ರಿ ತನಕ ಯಾರ್ಯಾರು ಟೀಚರ್ಸ್ ಇದ್ದರು, ನಾವು ಸ್ವಲ್ಪ ಜ್ಞಾನ ತಿಳ್ಕೊಂಡಿದ್ದೀವಿ, ಕಲ್ತಿದ್ದೀವಿ ಅಂತ ಅಂದರೆ ಆ ಟೀಚರ್ಸೇ ಕಾರಣ. ತುಂಬಾ ಥ್ಯಾಂಕ್ ಯು ಆ್ಯಕ್ಚುಲಿ. ನನಗೆ ಯಾರ್ಯಾರು ಟೀಚ್ ಮಾಡಿದ್ರಿ ಅವರೆಲ್ಲ ಸರ್ರು ಅಥವಾ ಮೇಡಮ್ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ನಮ್ಗೆ ಅವಾಗ ಹೆಂಗೆ ಅಂತ ಅಂದರೆ,
ಪೆನ್ ಏನಾದರೂ ತೊಗೊಂಡೋಗಿಲ್ಲ ಅಂತ ಅಂದರೆ ನಮ್ಮ ಶಶಿಕಲಾ ಮಿಸ್ ಇದ್ದರು ಆ್ಯಕ್ಚುಲಿ ನಮ್ಮೂರಲ್ಲಿ. ಅವರಂತೂ ಮೇಡಮ್ ಪೆನ್ನೆಲ್ಲ ಕೊಡೋರು. ಇವಾಗಂತೂ ಮಕ್ಕಳೊಂದು ಪೆನ್ಸಿಲ್ ತೊಗೊಂಡೋಗಲಿಲ್ಲ ಅಂದರೂ ಆಗೋಲ್ಲ. ಪೆನ್ನು ಪೆನ್ಸಿಲ್ ಏನೇ ತೊಗೊಂಡೋಗಿಲ್ಲ ಅಂದರೆ ಅಲ್ಲೇ ತೊಗೊಂಡೋಗೋದು, ಅಲ್ಲೇ ಬರೆಯೋದು, ಇಡೋದು. ತುಂಬಾ ಚೆನ್ನಾಗಿತ್ತು. ಅದೆಲ್ಲ ನೆನಪತ್ತು ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಈಗ ಸರ್ಟಿಫಿಕೇಟ್ ಕೊಟ್ಟರು ಅನ್ನೋದಕ್ಕೋಸ್ಕರ ಇದೆಲ್ಲ ಹಳೆಯದು ಚೈಲ್ಡ್ಹುಡ್ ಮೆಮೊರಿ ಎಲ್ಲ ನೆನಪಂತು. ಅವಾಗ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಆ ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು. ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ನಾನು ಸ್ಟೇಜ್ ಮೇಲೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿ ಅಂತ ಪಕ್ಕದವ್ರಿಗೆ ಕೊಟ್ಟಿದ್ದನ್ನ, ಮೆಮೊರಿ ನೆನಪಿರುತ್ತೆ ಅಂತ. ಸೊ ಅವರು ವೀಡಿಯೋ ಮಾಡೋದಕ್ಕೆ ಹೋಗಿ ಫೋಟೋ ಕ್ಲಿಕ್ ಮಾಡಿದ್ದಾರೆ. ಸರಿಯಾಗಿ ದೂರದಿಂದ ಕ್ಲಿಕ್ ಮಾಡಿದ್ದಾರಲ್ಲ, ಫೋಟೋನೂ ಬಂದಿಲ್ಲ, ವೀಡಿಯೋನೂ ಬಂದಿಲ್ಲ. ಓಕೆ, ಅಷ್ಟು ಬಂದಿದೆಯಲ್ಲ ಅದನ್ನೇ ಅಪ್ಲೋಡ್ ಮಾಡಿದರೆ ಸಾಕು ಅಂತ ಇದು ಮಾಡಿದೆ. ಇವರು ನಮ್ಮ ಮೇಡಮು, ಮತ್ತು ನಾವು ಮತ್ತು ಕರ್ನಾಟಕದವರು, ಇಬ್ಬರೇ ಕರ್ನಾಟಕದವ್ರು ಇರೋದು, ಜಾಸ್ತಿ ಇಲ್ಲ. ನಮ್ಮ ಮೇಡಮ್ ಬಗ್ಗೆ ಹೇಳ್ಬೇಕಂತಂದರೆ ತುಂಬ ಒಳ್ಳೆಯವರು ಆ್ಯಕ್ಚುಲಿ. ನಮಗಿಂತ ಸೀನಿಯರ್ಸ್ ಆಫೀಸರ್ಸ್ ಆದರೂ ಕೂಡ ಅವರು ನಾನೇನು ಕೇಳ್ಕೊಡ್ಬೇಕು ಅನ್ನೋದೇ ಯಾವುದೇ ರೀತಿ ಇಲ್ಲ. ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ನಾನು ಹೇಳಿದ್ದೀನಿ, ನನಗೆ ಹಿಂದಿ ಇನ್ನೂ ಪರ್ಫೆಕ್ಟಾಗಿ ಬರೋದಿಲ್ಲ. ಸೊ ಅವ್ರಿಗೆ ಹೇಳಿದ್ದೀನಿ, ಮೇಡಮ್ ಏನಾದರೂ ಹಿಂದಿಯಲ್ಲಿ ಏನಾದರೂ ನಂಗೆ ಸ್ವಲ್ಪ ಡೌಟ್ ಇತ್ತು ಅಂತ ಅಂದರೆ ನಾನು, ಮೇಡಮ್ ಆ ವರ್ಡ್ ನೀವು ಇಂಗ್ಲೀಷಲ್ಲಿ ಹೇಳಿ ನಾನು ಸೆಂಟೆನ್ಸ್ ಮಾಡ್ತೀನಿ ಅಂತ ಅಂದರೆ, ಆಯಿತು ಪರವಾಗಿಲ್ಲ ನಾನು ಹೇಳ್ತೀನಿ ಮಾಡು ಅಂತ ಅಂತಾರೆ. ನಾವು ಕಲಿಯೋದು ಇಂಪಾರ್ಟೆಂಟ್ ಅಂತ ಅಂದರೆ ಕಲಿಸೋರು ಕೂಡ ಅದೇ ರೀತಿ ಇರಬೇಕು. ಇನ್ ಕೇಸ್ ಕಲಿಸೋರು ಇವಳೇನು ಪದೇ ಪದೇ ಡೌಟು ಅಂತಾಳೆ ಹಾಗೆ ಹೀಗೆ ಅಂತ ಅಂದಿದ್ರೆ ಎಲ್ಲಿ ಕಲ್ತ್ಕೊಳ್ಳೋಕ್ಕಾಗುತ್ತೆ? ಅಯ್ಯೋ ಎಲ್ಲಿ ಕೇಳಿದರೆ ಏನು ಅನ್ಕೋತಾರೋ ಅನ್ನೋ ರೀತಿ ಅಂತ ಅನಿಸುತ್ತೆ. ಮೇಡಮ್ ಮಾತ್ರ ಯಾವುದೇ ರೀತಿ ಡೌಟ್ ಇರಲಿ, ನೀವು ಕೂಡ ಕೆಲಸ ಬಿಟ್ಟು ಮಕ್ಕಳು ಬಿಟ್ಟೆಲ್ಲ ಬಂದಿರ್ತೀರ, ಅದಕ್ಕೆ ಹೊರ್ತಾಗಬೇಕು. ಆ ರೀತಿ ಕಲ್ತ್ಕೊಂಡು ಹೋಗಿ ನಿಧಾನಕ್ಕೆ ಆಗಲಿ ಮನೆಗೆ ಹೋಗಿ ಸ್ಟಡಿ ಮಾಡಿ ಅಂತ ಹೇಳ್ತಾರೆ. ಯಾವುದೇ ಡೌಟ್ ಇದ್ದರೂ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ. ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ. ನಮ್ಮ ಜೊತೆ ಎಷ್ಟು ಅಟ್ಯಾಚ್ಮೆಂಟಿಂದ ಇರ್ತಾರೆ ಅಷ್ಟು ಬೇಗ ನಾವು ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅಲ್ಲಿ ಫಂಕ್ಷನ್ ಎಲ್ಲ ಮುಗೀತು. ಹಿಂಗೆ ಏನೇನೋ ಕಲಿಬೇಕು ಅಂತ ಅಂದ್ಬಿಟ್ಟು ಒಂದು 2-3 ಸತಿ ಏನಾಗಿದೆ ಅಂತ ಅಂದರೆ ದುಡ್ಡು ಕೂಡ ಪೇ ಮಾಡಿದ್ದೀನಿ, ಕಲಿಯೋದಕ್ಕೆ ಹೋಗಿದ್ದೀನಿ. ಒಂದು 2-3 ದಿನ ಕಲ್ತಿದ್ದೀನಿ. ಆಮೇಲೆ ಅವರು ಸರಿಯಾಗಿ ಹೇಳ್ಕೊಡದೇ ಇರೋದು, ಅಥವಾ ಅವರು ನಮ್ಗೆ ಹೇಳ್ಕೊಡೋ ಟೈಮಲ್ಲಿ ಅವ್ರ ಮನೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಆಗಿ ದುಡ್ಡು ಬೇಡ, ನಾನು ಹೋಗೋದು ಬೇಡ ಅಂತ ತುಂಬ ಕಲಿಯೋಕ್ಕೆ ಹೋಗಿದ್ದೆಲ್ಲ ಬಿಟ್ಟು ಬಂದಿದ್ದೀನಿ. ಪಕ್ಕದ ಬಿಲ್ಡಿಂಗ್ ಅವರು, ಇವರು ನಮ್ಮ ಮನೆಯವ್ರಿಗಿಂತ ಇವ್ರ ಹಸ್ಬೆಂಡು ಒಂದು 5-6 ವರ್ಷ ಅಂದ್ಕೋತೀನಿ ಸೀನಿಯರ್ಸು. ಬಟ್ ಇವ್ರಿಗೆ ನಾವು ಸೀನಿಯರು ಅವ್ರ ಜೂನಿಯರು ಅನ್ನೋದು ಯಾವುದೇ ರೀತಿ ಇಲ್ದಲೆ ಅವರು ಇವಾಗ ಪ್ರೆಸೆಂಟ್ ನಾವಿಬ್ಬರೇ ಇದ್ದಿದ್ದು. ಎಲ್ಲ ಲೀವ್ ಹೋಗಿದ್ರು, ಮತ್ತು ಫ್ಯಾಮಿಲಿ ಸ್ವಲ್ಪ ಜನ ಖಾಲಿ ಮಾಡಿದರು. ನಾವಿಬ್ಬರೇ ಹೋಗ್ತಾಯಿದ್ದೀವಿ. ಇನ್ ಕೇಸ್ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಇವರು ಕೂಡ ಬಂದು ಕರೀತಾರೆ. ತುಂಬ ಎಲ್ಲ ಕ್ಲೋಸಾಗಿ ಅಟ್ಯಾಚ್ಮೆಂಟಾಗಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಇರೋದಕ್ಕೆ. ಎಷ್ಟು ಬೇರೆ ಬೇರೆ ತುಂಬ ಸ್ಟೇಟ್ ಅವರೆಲ್ಲ ಇರ್ತಾರೆ, ಎಲ್ಲ ಒಟ್ಟಿಗೆ ಚೆನ್ನಾಗಿರ್ತೀವಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು.